ಸಂಖ್ಯೆ ಒಳಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ 8 ಬಿಲಿಯನ್ 8 ಬಿಲಿಯನ್ 205 ಮಿಲಿಯನ್ 205 ಮಿಲಿಯನ್ 6,016 ಈ ರೀತಿ ಒಂದು ಪದ ಐತೆ. ಇದನ್ನ ಸಂಖ್ಯೆಯಲ್ಲಿ ಬರೆಯಿರಿ ಅಂತ ಹೇಳಿದಾಗ ಇದನ್ನು ಸಂಖ್ಯೆಯಲ್ಲಿ ಬರೆಯಿರಿ, ಇದನ್ನು ಸಂಖ್ಯೆಯಲ್ಲಿ ಬರೆಯಿರಿ. ಸಂಖ್ಯೆಯಲ್ಲಿ ಬರೆಯಿದಾಗ ನಮ್ಗೆ ಗೊತ್ತಿರಬೇಕಾಗಿತ್ತು ಬಿ ಸಾಬಿ ಅಂದ್ರೆ ಬಿಡಿ ಗುಂಪಿನಾಗ ಬಿಡಿ 10,100, ಸಾವಿರ ಗುಂಪಿನಾಗ 1000, 10,000, 100,000, ಮಿಲಿಯನ್ ಗುಂಪಿನಾಗ ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್, ಬಿಲಿಯನ್ ಗುಂಪಿನಾಗ ಬಿಲಿಯನ್ 10 ಬಿಲಿಯನ್ 100 ಬಿಲಿಯನ್. ಈ ರೀತಿ ನಮ್ಗೆ ಈ ಸ್ಥಾನಗಳು ಮತ್ತು ಅದರಲ್ಲಿನ ಗುಂಪುಗಳನ್ನ ನೋಡೋಣ. ಈಗ 3 ಅಂಕಿಯಿಂದ ಒಂದೊಂದು ಗುಂಪುಗಳನ್ನ ಮಾಡಿವೆ. ಅದರ ಇನ್ನಷ್ಟು ಕಡಿಮೆ ಅಕ್ಷರದಲ್ಲಿ ಅಂದ್ರೆ 4 ಅಕ್ಷರದಲ್ಲಿ ಬಿ ಸಾಬಿ ಅಂತ ಬರ್ತೀವಿ. ಇಲ್ಲಿ ಬಿ ಅಂದ್ರೆ ಬಿಲಿಯನ್, ಮೊದಲನೇ ಅಕ್ಷರ ಬಿ ಅಂದ್ರೆ ಬಿಲಿಯನ್. ಬಿಲಿಯನ್ ಎಲ್ಲಿಗೆ ಐತಿ ಅಲ್ಲಿ ನಾವು ಕಾಮ ಹಾಕಬಹುದು. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಸಂಖ್ಯೆಯಲ್ಲಿ ಬರೀಬೇಕಾದ್ರೆ ಅದನ್ನು ಕಾಮ ಹಾಕಬಹುದು. ನೆಕ್ಸ್ಟ್ ಬಿ ಆದ್ಮೇಲೆ ಬಿಲಿಯನ್ ಆಯ್ತು ಇಲ್ಲಿಗೆ. ನೆಕ್ಸ್ಟ್ ಮಿಲಿಯನ್ ನೋಡಿ 205 ಮಿಲಿಯನ್, ಇಲ್ಲೊಂದು ಕಾಮ ಹಾಕೋಬಹುದು ನಮಗೆ ಅನುಕೂಲ ಆಗೋ ಸಲುವಾಗಿ. ಇನ್ನು 6,016 ಇಲ್ಲಿ ನೋಡ್ರಿ 1000 ಒಂದು ಕಾಮ ಹಾಕೊಂಡ್ಬಿಡ್ರಿ, 16 ಅಂತ ಕೊನೆಗೆ ಶಬ್ದ ಸಿಗ್ತದೆ. ಹಾಗಾದ್ರೆ 8 ಬಿಲಿಯನ್ ಅಂದಾಗ ಇಲ್ಲಿ ಎಷ್ಟಾದ್ರೆ 3 ಸ್ಥಾನಗಳು, ಬಿಲಿಯನ್ ಗುಂಪಿನಾಗ 3 ಸ್ಥಾನಗಳು ಅದಾವ. ನಾವೀಗ ನಮ್ದು ಎಷ್ಟೈತ್ರಿ ಬಿಲಿಯನ್, 8 ಬಿಲಿಯನ್ ಅಂದ್ರೆ ಒಂದ ಅಂಕೆ ಐತಿ. ನಾವು ಬೇಕಾದ್ರೆ ಫಸ್ಟಿಗೆ 008 ಬರ್ಕೋಬಹುದು, ಅದರಿಂದ ಏನು ಲಾಸ್ ಇಲ್ಲ. ಆದ್ರೆ 008 ಬರೀದ್ರು ಅಷ್ಟೇ, 8 ನೇರವಾಗಿ ಬರೆದ್ರು ಅಷ್ಟೇ. ಅದಕ್ಕೆ ನಾವು ನೇರವಾಗಿ 8 ಬರೀಬೇಕು. ಇಲ್ಲಿ 3 ಅಂಕಿಯ ಒಂದು ಗುಂಪು ಐತೆ. ಇದಕ್ಕೆ 3 ಅಂಕಿ ಸಂಖ್ಯೆ ನಮ್ಮಲ್ಲಿ ಇಲ್ಲ. 8 ಅನ್ನೋದು ಒಂದೇ ಅಂಕಿ ಸಂಖ್ಯೆ, ಆದ್ದರಿಂದ 8 ಬರೀತೀರಿ. ಇದು ಬಿಲಿಯನ್ ಗುಂಪಿನ ಮುಗಿತು, ಒಂದು ಕಾಮ ಮುಗಿತು. ನೆಕ್ಸ್ಟ್ 205 205 ಬರಿಬೇಕಾದ್ರೆ ಸಾಮಾನ್ಯವಾಗಿ ನೋಡ್ರಿ 205 ಬರಿಬೇಕಾಯ್ತು. 205 ಅಂದ್ರೆ 3 ಅಂಕಿ ಯಾವ್ದು, ನಮ್ದು 3 ಸ್ಥಾನಗಳು ಅದಾವೆ. ಆ 3 ಅಂಕಿಗಳನ್ನ ಬರೀರಿ. 205 ನೆಕ್ಸ್ಟ್ ಆಗುತ್ತೆ ಬಿ ಮಿ. ಇನ್ನು ನೆಕ್ಸ್ಟ್ ಸಾವಿರ. ಎಷ್ಟು ಸಾವಿರ ನೋಡ್ರಿ 6,000 ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 6,000 ಅಂದ್ರೆ 6 ಅನ್ನೋದು ಒಂದೇ ಅಂಕಿ. ಹಾಗಾದ್ರೆ ನಾವು 006 ಬರೀಬೇಕು. ಯಾಕಂದ್ರೆ ಇಲ್ಲಿ 3 ಸ್ಥಾನಗಳನ್ನು ತುಂಬಬೇಕು. 1000 ಸ್ಥಾನದಲ್ಲಿ 3 ಸ್ಥಾನಗಳನ್ನು ತುಂಬಬೇಕು. ಅದಕ್ಕೆ 100ರ ಸ್ಥಾನದಲ್ಲಿ ಇಲ್ಲ, 100,000 ಸ್ಥಾನದಲ್ಲಿ ಇಲ್ಲ, 10,000 ಸ್ಥಾನದಲ್ಲಿ ಇಲ್ಲ, ನೇರವಾಗಿ 1000 ಸ್ಥಾನ ಇರುವುದರಿಂದ ಅಂದ್ರೆ 6,000 ಇರುವುದರಿಂದ 006 ಬರೀತೀರಿ. ನೆಕ್ಸ್ಟ್ 6,000 ಆಯ್ತ್ರಿ. 16 ನೋಡಿ, ಇಲ್ಲಿ 3 ಅಂಕಿಗಳನ್ನು ತುಂಬಬೇಕು. 2 ಅಂಕಿ ಸಂಖ್ಯೆ 16 ಬರೀಬೇಕಾದ್ರೆ ನಾವು 1 6 ಬರೀತೀರಿ, 2 ಅಂಕಿ ಆಯ್ತು. ನಮ್ಗೆ ಆದ್ರೆ ಇಲ್ಲಿ 3 ಅಂಕಿಗಳನ್ನು ತುಂಬಬೇಕು. ಅದಕ್ಕೆ 0 3 ಸೇರಿಸ್ಕೊಂಡ್ಬಿಡ್ರಿ, 1 6. ಈ ರೀತಿ ನಾವು ಪದಗಳಲ್ಲಿ ಬರೀಬಹುದು. ಪದಗಳಲ್ಲಿರುವಂತಹ ಸಂಖ್ಯೆಯಲ್ಲಿ ಬರೀಬಹುದು. ಪದಕ್ಕೆ 80 ಬಿಲಿಯನ್. ನೇರವಾಗಿ ಬಿಡಿ ಗುಂಪಿಗೆ ಹೋಗೋಣ. 80 ಬಿಲಿಯನ್, ಬಿಲಿಯನ್ 8 ಸಿಂಪಲ್, ಎಷ್ಟು 3 ಶಬ್ದ ಅದ ಅಷ್ಟೇ. ಇದನ್ನ ಸಂಖ್ಯೆಯಲ್ಲಿ ಬರೆಯುವುದು.
ಇದನ್ನ ಸಂಖ್ಯೆಯಲ್ಲಿ ಬರೆಯಿರಿ. ಸಂಖ್ಯೆಯಲ್ಲಿ ಬರೆಯಿರಿ. ಈ ರೀತಿ ಪ್ರಶ್ನೆ ಕೇಳಿದಾಗ ಈಗ ನಿಮ್ಗೆ ಹೇಳಿದಾಗ ಈ ರೀತಿ ಪ್ರಶ್ನೆ ಕೇಳಿದಾಗ ಬಿಲಿಯನ್ ಅಂದ್ರೆ 3 ಅಂಕಿ ಸಂಖ್ಯೆ ಐತಿ, ಇಲ್ಲಿ 80 ಅನ್ನೋದು 2 ಅಂಕಿ ಸಂಖ್ಯೆ ಆಯ್ತು. ಹಂಗಾದ್ರೆ 080 ಬದಲಿ ಇದನ್ನ ಬರೆಯುವ ಬದಲಿ 0 ಮೊದಲೇ ಇರೋದ್ರಿಂದ ಇದನ್ನ ಬಿಡಬಹುದು, ಬರೆದ್ರು ಏನು ತಪ್ಪಿಲ್ಲ. 80 ಬಿಲಿಯನ್ ದ. ನೆಕ್ಸ್ಟ್ ಮಿಲಿಯನ್ 3 ಅಂಕಿಗಳ ಸಂಖ್ಯೆ. ಹಾಗಾದ್ರೆ ಮಿಲಿಯನ್ ಇಲ್ಲೇ ಇಲ್ಲ ಶಬ್ದ, ಹಾಗಾದ್ರೆ 3 ಸೊನ್ನೆಗಳನ್ನು ಕೊಡ್ರಿ. ಮಿಲಿಯನ್. 1000 ಐತಲ್ರಿ, ಅದು ಇಲ್ಲ, ಅದಕ್ಕೂ 3 ಸೊನ್ನೆಗಳನ್ನು ಕೊಡ್ರಿ. ನೆಕ್ಸ್ಟ್ 8. ಇಲ್ಲಿ ನೋಡ್ರಿ 8 ಒಂದೇ ಅಂಕಿ ಇರೋದ್ರಿಂದ 3 ಸ್ಥಾನ ಬರ್ತದೆ ನೋಡ್ರಿ. ಈಗ ಏನಾಯ್ತು, ಈಗ 80 ಬಿಲಿಯನ್ 8. ಈ ರೀತಿ ನಾವು ಬರೀಬಹುದು. ಎಷ್ಟು ಸೊನ್ನೆಗಳು ಕೊಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತೈತಿ. ಅದಕ್ಕೆ ನಾವು ಗುಂಪುಗಳನ್ನು ಮಾಡ್ತೀವಿ. ಆ ಗುಂಪುಗಳ ಮೂಲಕ ನಾವು ಸರಳವಾಗಿ ಈ ಸಂಖ್ಯೆಯಲ್ಲಿ ಬರೀಬಹುದು. ಅದಕ್ಕೆ ನೋಡಿ ಬಿ ಸಾಗಣೆ ನೆನ್ಪಿಟ್ಕೋರಿ. ಬಿ ಗುಂಪಿನಾಗ 3 ಸ್ಥಾನಗಳು, ಮಿಲಿಯನ್ ಗುಂಪಿನಾಗ 3 ಸ್ಥಾನಗಳು, 1000 ಗುಂಪಿನಾಗ 3 ಸ್ಥಾನಗಳು, ಮಿಲಿಯನ್ ಬಿಡಿ ಗುಂಪಿನಾಗ 3 ಸ್ಥಾನಗಳು. ಈ ರೀತಿ 3 ಅಂಕಿ ಕ್ರಮ ಕೊಟ್ಕೊತ ಹೋಗ್ರಿ. ಇನ್ನಷ್ಟು ಸುಲಭವಾಗಿ ನಿಮಗೆ ಹೇಳ್ಬೇಕಂದ್ರೆ ಪದಗಳಲ್ಲಿರುವಂತಹ ಈ ಸಮಸ್ಯೆಯನ್ನ ಎಡಗಡೆಯಿಂದ ಕ್ರಮ ಕೊಟ್ಕೊತ ಹೋಗ್ರಿ. ಬಿಲಿಯನ್ ಇಲ್ಲಿಗೆ ಒಂದು ಕ್ರಮ ಆಯಿತು. ಮುಂದಿನ ಬಿಲಿಯನ್ ಆದ್ಮೇಲೆ ಮಿಲಿಯನ್ ಶಬ್ದನೇ ಇಲ್ಲ, ಅದ್ರ 3 ಸ್ಥಾನಗಳನ್ನು 0 ಬರೀತೀರಿ. 1000 ಸ್ಥಾನದಲ್ಲಿ ಇಲ್ಲ, ಅಲ್ಲಿ 0 ಬರೀತೀರಿ. ಬಿಡಿ ಸ್ಥಾನದಲ್ಲಿ 1 ಅಂಕಿ ಇರೋದ್ರಿಂದ 008 ಬರೀತೀರಿ. ಈ ರೀತಿ ನಾವು ಪದಗಳಲ್ಲಿರುವ ಸಮಸ್ಯೆಯನ್ನ ಸಂಖ್ಯೆ ಒಳಗೆ ಬರೀಬಹುದು ಆರಾಮಾಗಿ. ಇನ್ನಷ್ಟು ಉದಾಹರಣೆಗಳು, ಇನ್ನಷ್ಟು ಗಣಿತದ ಕ್ಲಿಷ್ಟಕರ ವಿಷಯಗಳಿಗೆ ಈ ಚಾನಲನ್ನು ನೋಡ್ತಾ ಇರಿ.